ಇನ್ನೂ ಸ್ವಲ್ಪ ಚೆನ್ನಾಗಿ ಬೈರಯ್ಯ, ಬೈಯಕ್ಕೂ ಬರಲ್ಲ ನಿಮಗೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೈರಯ್ಯ, ಬೈಯಕ್ಕೂ ಬರಲ್ಲ ನಿಮಗೆ. ಹೇಳ್ತಿರ್ತಾನಲ್ಲ ಅವನು ಯಾರವನು, ಅವನು ಪ್ರದೀಪ್ ಈಶ್ವರ. ನಾವು ಹಿಂದೂನೇ, ಏನು ಹಿಂದೂ ಧರ್ಮ ಅವ್ರ ಅಪ್ಪನ ಮನೆ ಸ್ವತ್ತ ಅಂತ ಕೇಳ್ತಾನಲ್ಲ ಅವನು. ಹೇಳ ಈಗ ಬಂದು ಹೊರಗಡಿಕೆ ಮಾತಾಡಿ. ಈಗ ಅವರು ತಮ್ಮ ಬಗ್ಗೆ ಏಕವಚನದಲ್ಲಿ ಸಂಬೋಧಿಸಿ ತುಂಬಾ ರಾಜಾರೋಷವಾಗಿ ಮಾತಾಡಿದ್ದಾರೆ. ಇಲ್ಲ, ಅದೇನು ತಪ್ಪಿಲ್ಲ ನೋಡಿ, ಪ್ರಜಾಪ್ರಭುತ್ವ ಅದು. BJP ಅವರು JDS ಅವರು ಇನ್ನೂ ನನ್ನ ಬಗ್ಗೆ ಮಾತಾಡಬೇಕು, ಇನ್ನೂ ಒಂದು 100 ವಿಡಿಯೋ ಬರಲಿ ಅಂತ ನಾನು ಅವ್ರನ್ನ ಬಯಸ್ತೇನೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೈರಯ್ಯ, ಬೈಯಕ್ಕೂ ಬರಲ್ಲ ನಿಮಗೆ. ಇದು ರಾಜಕೀಯ ಅಂದಮೇಲೆ ಅವೆಲ್ಲ ಸಹಜ. ನಾನಂತೂ ಯಾವುದೇ ವಿಮರ್ಶೆನ ಗೌರವಿಸ್ತೀನಿ. ಅವರೆಲ್ಲ ಇನ್ನೂ ಬೈಲಿ ಅಂತ ನಾನು ಅವ್ರನ್ನ ವಿನಂತಿಸ್ತೇನೆ. ಇದು ಪ್ರಜಾಪ್ರಭುತ್ವ ಸರ್. ನಾನು ಬಯಸೋದು ಅದನ್ನೇ. ಜನ ಕ್ವಶನ್ ಕೇಳಬೇಕು, ಇದಾಗಬೇಕು. ನಾನು ಅದನ್ನು ಏನೂ ಡಿಸ್ರೆಸ್ಪೆಕ್ಟ್ ಮಾಡಲ್ಲ. ಅವ್ರವ್ರ ಅಭಿಪ್ರಾಯ, ಅವ್ರಿಷ್ಟ, ಅದೇನು ತೊಂದರೆ ಇಲ್ಲ. ರಾಜಕೀಯ ಅಂದರೆ ಸಹಜ ಅಲ್ವಾ. ಇನ್ನೂ ಒಂದು 100 ವಿಡಿಯೋ ಮಾಡಲಿ ಅಂತ ಎಲ್ಲ ವಿಮರ್ಶಕರನ್ನ ವಿನಂತಿಸ್ತಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ನೀವು ಇಲ್ಲ, ನೀವು ಏನು ಅಂದರೆ ಕೆಲವರು ಪತ್ರಕರ್ತರು ಓದೋದು ಮರ್ತೋಗಿದ್ದೀರಾ ಅನಿಸುತ್ತೆ. ಕೆಲವು ಪತ್ರಕರ್ತರು ಓದೋದು ಮರ್ತಿದ್ದೀರಾ ಅನಿಸುತ್ತೆ. ನಾನು ಮಂಚೇನಹಳ್ಳಿಯಲ್ಲಿ 20 ಹಳ್ಳಿ ಫಿನಿಷ್ ಮಾಡಿದ್ದೀನಿ. ಅದು ಯಾವುದೂ ಕೆಲವ್ರ ಗಮನಕ್ಕೆ ಬಂದಿಲ್ಲ. ಒಂದು ನಿಮಿಷ ಸರ್. ಅಲ್ಲಲ್ಲ, ಮಾಹಿತಿ ಕೊರತೆ ಅನ್ನೋದಕ್ಕಿಂತ ನೋಡಿ ಏನಾಗುತ್ತೆ, ನಾನೆಲ್ಲೋ ಹಳ್ಳಿಗಳಲ್ಲಿ ಹೋದಾಗ ಪ್ರತಿ ಸಲನೂ, ನಾನು ಇವಾಗ ಅಜ್ವಾರಕ್ಕೆ ಹೋದೆ ಮೊನ್ನೆ ಲಾಸ್ಟ್ ವೀಕು, 110 ಮನೆನೂ ಕೂತ್ಕೊಂಡಿದ್ದೀನಿ. ಅಜ್ವಾರ ಆಗಿದೆ, ಅಗಲಗುರ್ಕಿ ಆಗಿದೆ, ಪೆರೇಸಂದ್ರ ಆಗಿದೆ, ಆ ಕಡೆ 20 ಹಳ್ಳಿ ಆಗಿದೆ. ಇಲ್ಲಿ ಟೌನಲ್ಲಿ 8 ವಾರ್ಡು ಮನೆ ಮುಗಿಸಿದ್ದೀನಿ. ಇನ್ನೊಂದು ದೀಪಾವಳಿ ದಿನ 4 ವಾರ್ಡ್ ಇಲ್ಲಿ ಮುಗಿಸಿದ್ದೀನಿ. ಹಳ್ಳಿಗಳ ಕಡೆನೂ ಕಾನ್ಸೆಪ್ಟ್. ನಮಸ್ತೆ ಚಿಕ್ಕಬಳ್ಳಾಪುರ ಅಂದರೆ ಕಂಟಿನ್ಯೂಸ್ ಮಂಚೇನಹಳ್ಳಿ ಎಲ್ಲ ಬರುತ್ತೆ. ಅದ್ರ ಪಾಡಿಗೆ ಅದು ನಡೀತಾನೆ ಇದೆ. ಒಂದು ವರ್ಷಕ್ಕೊಂದು ವಿಸಿಟ್ ಎಲ್ಲ ಕಡೆ ನಾನು ಮುಗಿಸ್ತೀನಿ. 5 ವರ್ಷಕ್ಕೆ 5 ವಿಸಿಟ್ ಇದೆ ನನ್ನ ಟಾರ್ಗೆಟ್, ಮಾಡಿ ಮುಗಿಸ್ತೀನಿ. ಫ್ಲೆಕ್ಸ್ ಬ್ಯಾನ್ ಮಾಡಿದೆ ಅಂತ ಅನೌನ್ಸ್ ಮಾಡಿದೆ. ಮೊನ್ನೆ ಸಾಕಷ್ಟು ಇಲ್ಲ ನೋಡಿ ಸರ್, ಕೆಲವು ಏನಾಗುತ್ತೆ, ಕೆಲವು ಧರ್ಮದ ವಿಚಾರ ಎಲ್ಲ ಇದ್ದಾಗ ಫ್ಲೆಕ್ಸ್ಗಳು ಹಾಕಿದಾಗ ನಾನು ಮಾತಾಡೋಕ್ಕಾಗಲ್ಲ. ಅಲ್ಲ, ಧರ್ಮದ ವಿಚಾರ ಬಿಟ್ಟು ತಮ್ಮ ಪ್ರಚಾರಕ್ಕೆ ಹಾಕ್ಕೊಂಡಿರುವಂಥ ಫ್ಲೆಕ್ಸ್ಗಳು ಯಾರು ಕೆಲವೊಂದು ವ್ಯಕ್ತಿಗಳು, ನಾನು ಹೇಳ್ಬೇಕಾಗಿಲ್ಲ ಅವರು. ಇಲ್ಲ, ತೆಗೆಸಿ. ಹಂಗಿದ್ರೆ ಸುದ್ದಿ ಮಾಡಿ ಸರ್, ನೀವು ಸುದ್ದಿ ಮಾಡಿ. ನಾನು ಕಮಿಷನರ್ಗೆ ವಾರ್ನ್ ಮಾಡ್ತೀನಿ. ಅದರಲ್ಲಿ ಮುಲಾಜೆ ಇಲ್ಲ ಸರ್, ಅದರಲ್ಲಿ ಮುಲಾಜೆ ಇಲ್ಲ. ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಕೆಲವು ಕಾರ್ಯಕ್ರಮಗಳು ಗೈರಾಗಿದ್ದಾರೆ. ಯಾವ್ದಾರು 1-2 ಕಾರ್ಯಕ್ರಮ ಹೇಳಿ ಗೈರಾಗಿರೋದು. ಮೊನ್ನೆ ಅದೇ ಯಾವುದು ಅಂತ ಹೇಳಬೇಕು. ಏನು ಗಣರಾಜ್ಯೋತ್ಸವದಲ್ಲಿ ನಾನು ಮಂಚೇನಹಳ್ಳಿ ಇದ್ದಿದ್ದು ನೀವು ನೋಡಲಿಲ್ವಾ? ನೋಡ್ಬೇಕ್ರಿ, ಓದಬೇಕು ಪತ್ರಕರ್ತರು. ನಾನು ಮಂಚೇನಹಳ್ಳಿಯಲ್ಲಿ ಅವತ್ತು ಮೊದಲನೇ ಸಲ ರಿಪಬ್ಲಿಕ್ ಡೇ ಮಾಡಿದ್ದೀನಿ. ಅದು ನಿಮಗೂ ಗೊತ್ತು. ಪ್ರಶ್ನೆ ಕೇಳಬೇಕು ಅನ್ನೋ ಬರದಲ್ಲಿ ಪ್ರಶ್ನೆ ಕೇಳಿದ್ರೆ, ಮಂಚೇನಹಳ್ಳಿಯಲ್ಲಿ ನಾನು ರಿಪಬ್ಲಿಕ್ ಡೇ ಅಲ್ಲಿದ್ದೀನಿ. ಆವತ್ತು ಮಂಚೇನಹಳ್ಳಿ ಹತ್ರ ಜೈನ್ ಟೆಂಪಲ್ ಉದ್ಘಾಟನೆಗೆ ಹೋಗಿದ್ದೀನಿ. ಮಧ್ಯಾಹ್ನ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡಿ ಸಂಜೆ 5 ಗಂಟೆಗೆ ನಾನು ಮಂಚೇನಹಳ್ಳಿಯಿಂದ ಹೊರಟಿದ್ದೀನಿ. ಇದು ವಾಸ್ತವ ಅಲ್ವಾ? ಈಗ ಅಲ್ಲಿ ಮಂಚೇನಹಳ್ಳಿನೂ ನಂದೇ ತಾನೆ, ಚಿಕ್ಕಬಳ್ಳಾಪುರನೂ ನಂದೇ ತಾನೆ. ಅಲ್ಲಿ ಹೋಗಿದ್ದೀನಿ. ನಾನು ಮಿನಿಸ್ಟ್ರ್ ಗಮನಕ್ಕೂ ತಂದಿದ್ದೆ, ಸಾಹೇಬ್ರ ಗಮನಕ್ಕೂ ತಂದಿದ್ದೆ. ನೀವೇ ಕರೆದಂಥ ಜನಸಂಪರ್ಕ ಸಭೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಯಾವುದು ಸರ್? ಸರ್ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ಭಾಳಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಒಂದು, ನನಗೆ ನಮಸ್ತೆ ಚಿಕ್ಕಬಳ್ಳಾಪುರ ಇದೆ, ನಾನು ಅನುದಾನ ತರಬೇಕು. ನಾನು ಮಿನಿಸ್ಟ್ರ್ ಸಾಹೇಬ್ರ ಗಮನಕ್ಕೆ ತಂದು, ಸರ್ ಇಂಥ ದಿನ ನನಗೆ ಎಕ್ಸ್ಕ್ಯೂಸ್ ಬೇಕು. ಮತ್ತು KDP ಮೀಟಿಂಗು ಅಷ್ಟೇ. ನಿಮಗೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಒಂದು KDP ಮೀಟಿಂಗ್ಗೆ 5 ದಿನ ನಡೆದಿದೆ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. 5 ದಿನ ನಡೆದಾಗ ಮೊದಲ 2 ದಿನ ನಾನು ಅಟೆಂಡ್ ಆಗ್ತೀನಿ. ನನ್ನ ಚಿಕ್ಕಬಳ್ಳಾಪುರದ ವಿಚಾರ ಮುಗಿದ ಮೇಲೆ ಬೇರೆ ತಾಲೂಕದ್ದು ಬಂದಾಗ ನಾನು ಹೇಳ್ತೀನಿ, ಎಕ್ಸ್ಕ್ಯೂಸ್ ತೊಗೊಂಡು ನಾನು ಹೋಗ್ತೀನಿ. 5 ದಿನ ಇದ್ದಾಗ ನೀವು ಥಿಂಕ್ ಮಾಡಿ, KDP ಮೀಟಿಂಗು ಬೇರೆ ಕಡೆ 1 ದಿನ ಮಾಡಿದ್ರೆ ನಮ್ಮಲ್ಲಿ 5 ದಿನ ಮಾಡಿದ್ವಿ, ಒಂದೇ KDP ಮೀಟಿಂಗು. ಆವಾಗ ನಾನು 2 ದಿನ ಅಟೆಂಡ್ ಮಾಡಿ ನನ್ನ ತಾಲೂಕು ಇಶ್ಯೂಸ್ ಮುಗಿದ ತಕ್ಷಣ ನಾನು ಹೊರಟೆ. ನಾನು ಬೇರೆ ತಾಲೂಕದ್ದು ನಡೆಯುವಾಗ ನನಗೇನು ಸ್ವಾಮಿ ಕೆಲಸ ಅಲ್ವಾ? ನಾನು ಮತ್ತೆ ನನ್ನ ತಾಲೂಕು KDPನೂ ಮಾಡಿದೆ, ಮೊನ್ನೆ ಅದು ಮಾಡಿದೆ. ಈ 25 ಕೋಟಿ ವಿಶೇಷವಾಗಿ ಅನುದಾನ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಾಹೇಬರು. ನಾನು 136 ಹಳ್ಳಿಗೆ ವಾಟರ್ ಫಿಲ್ಟರ್ ಹಾಕ್ತಾಯಿದ್ದೀನಿ ಅಲ್ವಾ?